ಅಮ್ಮ ಮನೆಗೆ ಬಂದಿದ್ದಾರೆ. ಸೊ ಬೆಳಿಗ್ಗೆ ನಾಷ್ಟಕ್ಕೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದಾರೆ. ನಾನು ಎದ್ದೋಳಷ್ಟಿಗೆ ರೆಡಿ ಆಗಿಬಿಟ್ಟಿತ್ತು ರೆಸಿಪಿ ಶೇರ್ ಮಾಡೋಣ ಅನ್ನೋಷ್ಟಿಗೆ. ಸೊ ಅಕ್ಕ ಬಂದಿದ್ರಲ್ಲ, ಅವರು ಕೂಡ ಏನಾಗಿ ಡ್ರೈ ಫ್ರೂಟ್ಸ್ ಪೌಡರ್ ಏನಾದರೂ ಮಾಡ್ಕೊಡ್ತೀನಿ ಮಿಲ್ಕ್ ಜೊತೆ ಕೊಡು ಅಂತ ಹೇಳಿ ಮಾಡಿಕೊಡ್ತಾ ಇದ್ದಾರೆ. ಅದನ್ನ ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಟೆ. ಹಾಗೆ ವ್ಯಾಸ್ ತುಂಬ ದಿನದಿಂದ ಖಾಲಿ ಇತ್ತು, ಅದರಲ್ಲಿ ಏನಾದರೂ ಇಡೋಣ ಅಂತ ಸರ್ಚ್ ಮಾಡ್ತಾನೆ ಇದ್ದೆ. ಅಕ್ಕ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ರಿಯಲ್ ಪ್ಲಾಂಟ್ನ ತಂದದ್ರಲ್ಲಿ ಇಟ್ಟರು. ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿಬಿಡ್ತು. ಹಾಗೆ ಮಾದ್ಲಿ ಕೂಡ ಇತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಸಾಯಂಕಾಲ ಸ್ನ್ಯಾಕ್ಸಿಗೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ಸ್ಯಾಂಡ್ವಿಚ್ ತಿಂದ್ವಿ. ನನಗೆ ಕಿಚನ್ ಫುಲ್ ತುಂಬ ದಿನದಿಂದ ಪ್ಯಾಂಟ್ರಿ ಕ್ಲೀನ್ ಮಾಡಬೇಕಂತ ಅನ್ಕೋತಾ ಇದ್ದೆ. ಒಬ್ಬಳೇ ಆಗ್ತಾನೆ ಇರಲಿಲ್ಲ ಏನೋ ಕರ್ಕೊಂಡು. ಸೊ ಅಕ್ಕ ಬಂದಿದ್ರಲ್ಲ, ಹೆಲ್ಪ್ ಮಾಡಿದ್ರು. ಕಂಪ್ಲೀಟ್ ಚೇಂಜ್ ಮಾಡಿಕೊಂಡೆ ಎಲ್ಲ. ಎಷ್ಟು ಬೇಡದೇ ಇರೋದೇ ಅರ್ಧ ಕುರ್ಕುಲ್ ತಿಂಡಿ ಆಗಿಬಿಟ್ಟಿತ್ತು. ಸೊ ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ. ಅದಾದಮೇಲೆ ಟೆರೆಸ್ ಮೇಲೆ ಹೋಗಿದ್ವಿ ಆಟ ಆಡೋಣ ಅಂತ. ಸಡನ್ ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ಕೆಳಗೆ ಬಂದ್ವಿ. ಹಾಗೆ ಅಮ್ಮ ನನಗೆ ತುಪ್ಪ ಮಾಡಿಕೊಟ್ರು ಅಯ್ಯನಗೋಸ್ಕರ. ಸೊ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಇರೋ ವಿಳೆದೆಲ್ಲ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಕಿದ ತುಪ್ಪದಲ್ಲಿ ಈ ಥರ ಕಲ್ಸ್ಕೊತಿದ್ರೆ ಸಖತ್ತಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.